ಹಾಯ್, ನಮಸ್ಕಾರ ಎಲ್ರಿಗೂ. ಏನಂದರೆ ಯಾವುದು ಫುಲ್ ವೀಡಿಯೋ ಆಗ್ತಾಯಿರಲಿಲ್ಲ, ಬರೀ ಬಿಚ್ಚಿದ್ದು ಮಾತ್ರ ಆಗ್ತಾಯಿದೆ ಅಂದರೆ ಹೇಳಿಬಿಟ್ಟು. ಅದಕ್ಕೋಸ್ಕರ ಇದು ಫುಲ್ ವೀಡಿಯೋ ಹಾಕ್ತಾಯಿದ್ದೀನಿ ಇವಾಗ. ಟೋಟಲಾಗಿ ಏನೇನು ಹಾಕ್ತೆ ಅನ್ನೋದು, ಏನೇನು ಹೊಸ್ತು ಹಾಕ್ಬೇಕಂತಿದ್ನಲ್ಲ ಎಲ್ಲ ಹಾಕ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನೋಡಿ. ಕ್ಲಚ್ ಬೆಲೆ ಎಲ್ಲ ರೀಸೆಟ್ಟಿಂಗ್ ಮಾಡಿ ಹಾಕಿದ್ದೀನಿ. ಮತ್ತು ಇದು ಕ್ಲಚ್ ಅಸೆಂಬ್ಲಿ ಇವಾಗ ಹಾಕ್ತಾ ಇರೋದು. ಈ ಕ್ಲಚ್ ಅಸೆಂಬ್ಲಿಗೆ ಆ ನೆಟ್ ತೋರಿಸಿದ್ನಲ್ಲ, ಫುಲ್ ಹೊಡೆದಾಕ್ಬಿಟ್ಟಿದ್ರಲ್ಲ, ಇದೆ ನೋಡಿ ಹಳೇದು ಕ್ಲಚ್ ಅಸೆಂಬ್ಲಿ. ಇದು ಕ್ಲಚ್ ನೆಟ್ ಹೊಸದು. ಇದಕ್ಕೆ ಉಲ್ಟಾ ಥ್ರೆಡ್ ಬರುತ್ತೆ. ಟೈಟ್ ಮಾಡೋಕ್ಕೋದ್ರೆ ಲೂಸ್ ಆಗುತ್ತೆ, ಲೂಸ್ ಮಾಡೋಕ್ಕೋದ್ರೆ ಟೈಟ್ ಆಗುತ್ತೆ. ಅದು ಉಲ್ಟಾ ಥ್ರೆಡ್. ನೋಡಿದ್ರಲ್ವ ಫ್ರೆಂಡ್ಸ್, ಇದು ನೋಡಿ ಪ್ಯಾಕಿಂಗ್ ಹಾಕ್ಬಿಟ್ಟು ಫಿಟ್ ಮಾಡಬೇಕು ಇವಾಗ. ಇದು ಕ್ಲಚ್ ಬೇರಿಂಗು. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಇದೆಲ್ಲ ಹಾಕಿದ್ಮೇಲೆ ಕ್ಲಚ್ ಕವರೆಲ್ಲ ಹಾಕಿ ಆದಮೇಲೆ ಗಾಡಿ ಒಂದ್ಸಲ ಚೆಕ್ ಮಾಡಿದ್ದೀನಿ ನೋಡಿ. ಪಿಕಪ್ಪೆಲ್ಲ ಯಾವ ಥರ ಇರುತ್ತೆ ಅಂತ. ಸುಮ್ಮನೆ ಕ್ಲಚ್ ಬಿಟ್ಟಿದ ತಕ್ಷಣ ಹಾಗೆ ಹೇಗಿರುತ್ತೆ ಗಾಡಿ. ಕರೆಕ್ಟಾಗಿ ಎಲ್ಲ ಒರ್ಜಿನಲೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ರೆ ಈ ಥರ ನೀಟಾಗಿರುತ್ತೆ ಗಾಡಿ. ಮತ್ತು ಆ ಕ್ಲಚ್ ಕೂಡ ಪ್ಲೇ ಆವಾಗವಾಗ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಈ ಥರ ಮಾಡಿದ್ಮೇಲೆ ಸ್ವಲ್ಪ ಟೈಟು ಇಲ್ಲ ಲೂಸು ಆ ಥರ ಬರುತ್ತೆ, ಅದನ್ನು ಚೆಕ್ ಮಾಡಿಸ್ಕೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಒಂದು ವಾರ ಬಿಟ್ಟು ರೆಡಿ ಮಾಡಿ ಒಂದು ವಾರ ಆದಮೇಲೆ ಒಂದು ಸಲ ಆ ಮೆಕ್ಯಾನಿಕ್ ಹತ್ರನೇ ಹೋದರೆ ಅವರೇ ಚೆಕ್ ಮಾಡಿಬಿಟ್ಟು ಹೇಳ್ಬಿಡ್ತಾರೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ನೋಡಿ, ಇಷ್ಟು ಪ್ಲೇ ಇರಬೇಕು. ಈ ಪ್ಲೇ ಇದ್ದರೆ ಕರೆಕ್ಟಾಗಿದೆ ಅಂತ ಅರ್ಥ. ಇದೇ ಥರ ಈ ವೀಡಿಯೋಸ್ಗೋಸ್ಕರ ನೀವು ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವೀಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂಥೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.